ಕುಮಾರ್ ವರ್ಮಾ ಸ್ಥಾಪಿತ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿಯ ಕಲಬುರಗಿ ಜಿಲ್ಲಾ ನೂತನ ಜಿಲ್ಲಾ ಸಮಿತಿ ರಚನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿದ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ತಂಗಾ ಹೆಗಡೆ, ಉಪಾಧ್ಯಕ್ಷರಾಗಿ ಆಕಾಶ್ ಮಾಗಾವ್, ಪ್ರಧಾನ ಕಾರ್ಯದರ್ಶಿಯಾಗಿ ಪುಂಡಲೀಕ ಕಣ್ಣಿ, ಖಜಾಂಚಿಯಾಗಿ ಗುಂಡಪ್ಪ ಚೆಂಗಟಿ, ಕಾರ್ಯದರ್ಶಿಯಾಗಿ ವೆಂಕಟ ವಾಡಿಕರ್, ಸಹ ಕಾರ್ಯದರ್ಶಿ ಮಂಜುಳಾ, ಜಂಟಿ ಕಾರ್ಯದರ್ಶಿಯಾಗಿ ಲಿಂಗರಾಜ್ ದಸ್ತಾಪುರ್, ಸಂಘಟನಾ ಕಾರ್ಯದರ್ಶಿಯಾಗಿ ಉಷಾ ಹುಟ್ಕಲ್, ಸಚಿನ್ ನಗರ್, ಸಂಚಾಲಕರಾಗಿ ಹರೀಶ್ ಪಟ್ ನಾಯಕ್ ಅವರನ್ನು ನೇಮಕ ಮಾಡಿ ಸಂಘಟನೆಯ ಜವಾಬ್ದಾರಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು, ಸಂಘಟನೆ ಬಲಪಡಿಸಲು ರಾಜ್ಯವ್ಯಾಪ್ತಿ ಜಿಲ್ಲಾ ತಾಲೂಕಾ ಸಮಿತಿಗಳನ್ನು ನೇಮಕ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಜವಾಬ್ದಾರಿಯನ್ನು ಚನ್ನವೀರ ದಸ್ತಾಪುರ್ ಅವರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡುವ ಮೂಲಕ ಜವಾಬ್ದಾರಿ ನೀಡಲಾಗಿದ್ದು, ಸಂಘಟನೆ ಬಲವರ್ಧನೆ ಅವಿರತವಾಗಿ ಶ್ರಮಿಸುವೆಂಬ ನಂಬಿಕೆ ಇದೆ ಎಂದರು. ಇಂಡಿಯನ್ ನ್ಯಾಷನಲ್ ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಕರ್ನಾಟಕ. ಇವತ್ತಿನ ಒಂದು ದಿವಸ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಘಟನೆಯ ಕಲಬುರಗಿ ಜಿಲ್ಲಾ ಘಟಕ ರಚಿಸಿರುವ ಕುರಿತು ಈ ಒಂದು 3/12/2025 ಒಂದು ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಮೊದಲೇ ಹೇಳಿದಂತೆ ನಗರದ ಜಗತ್ ಸರ್ಕಲ್ ಅಂಬೇಡ್ಕರ್ ವೃತ್ತದ ಹತ್ತಿರ ದಿನಾಂಕ 17/11/2025 ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ಅವರು ಅಂದರೆ ನನ್ನ ಒಂದು ನೇತೃತ್ವದಲ್ಲಿ, ಆಮೇಲೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ಭೂಮಕ್ ಅವರೆಲ್ಲರೂ ಬಂದು ಇಲ್ಲಿ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿತ್ತು. ಚನ್ನವೀರ್ ದಸ್ತಾಪುರ್ ಅವರನ್ನು ಅವರ ಜಿಲ್ಲಾ ಘಟಕವನ್ನು ರಚನೆ ಮಾಡಿಕೊಳ್ಳುವಂತೆ ನಿರ್ದೇಶನ ನೀಡಲಾಗಿತ್ತು. ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಕೆಳಕಂಡಂತೆ ಜಿಲ್ಲಾ ಘಟಕ ರಚಿಸಿಕೊಂಡು ಇವತ್ತು ಒಂದು ದಿವಸ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಗೌರವಾಧ್ಯಕ್ಷರಾಗಿ ತಂಗಾ ಎಸ್ ಹೆಗಡೆ ಗೌರವಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಚನ್ನವೀರ್ ದಸ್ತಾಪುರ್ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಆಕಾಶ್ ಆರ್.ಜೆ. ಮಹಗಾಂವ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಪುಂಡ್ಲಿಕ್ ಕೆ ಕಿಣ್ಣಿ ಇವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಗುಂಡಪ್ಪ ಬಿ ಚೆಂಗಟಿ ಇವರನ್ನು ಜಿಲ್ಲಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ವೆಂಕಟ್ ವಾಡಿಕರ್ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಮಂಜುಳಾ ಆರ್ ಸಹ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಲಿಂಗರಾಜ್ ದಸ್ತಾಪುರ್ ಇವರನ್ನು ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಉಷಾ ಹುಟ್ಕರ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಅಶೋಕ್ ಜಾನಿಕರ್ ಇವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಕೈಲಾಸ್ ಎಸ್ ಮಾಡುಗೋಳ್ ಇವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಸಚಿನ್ ಕೆ ನಗರ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ನಂತರ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ಚನ್ನವೀರ ದಸ್ತಾಪುರ್ ಅವರು, ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಂಘಟನೆ ಜವಾಬ್ದಾರಿ ನೀಡಿದ್ದಾರೆ. ಅವರು ನೀಡಿದ ಜವಾಬ್ದಾರಿಯನ್ನು ಸೂಕ್ತವಾಗಿ ಬಳಸಿಕೊಂಡು ಹಗಲಿರುಳು ಶ್ರಮಿಸುವೆ ಎಂದು ಹೇಳಿದರು. ಎಲ್ಲರಿಗೂ ಜೈ ಭೀಮ್. ಇವತ್ತು ನಮ್ಮ ಒಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾದಂಥ ದಿಲೀಪ್ ಕುಮಾರ್ ವರ್ಮಾ ಸರ್ ಅವರ ಮಾರ್ಗದರ್ಶನದಿಂದ ಇವತ್ತು ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾಗಿ ನನ್ನನ್ನು ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಿದ್ದಾರೆ. ಇವತ್ತು ನಾನು ರೈತ ಪರ, ದಲಿತ ಪರ, ಸಾರ್ವಜನಿಕರ ಪರ, ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಎಲ್ಲೇ ಏನೇ ಅನ್ಯಾಯ ಭ್ರಷ್ಟಾಚಾರ ಆದರೂ ಕೂಡ ಇವತ್ತು ಏನೇ ಸಮಸ್ಯೆ ಆದ್ರೂ ಈ ಜಿಲ್ಲೆಯ ಯಾವುದೇ ಕುಂದು ಕೊರತೆಗಳಾಗಲಿ ಸಮಸ್ಯೆಗಳಾಗಲಿ ಅದಕ್ಕೆಲ್ಲೇ ಏನೇ ಆದ್ರೂ ಅದಕ್ಕೆ ಸ್ಪಾಟ್ ಮ್ಯಾಗ ಹೋಗಿ ಧ್ವನಿ ಎತ್ತಿ ಇವತ್ತು ಏನೇ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ. ಈ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಘಟನೆಯ ಮುಖಂಡರು ಹಾಗೂ ಅನೇಕ ಜನ ನೂತನ ಸದಸ್ಯರು ಉಪಸ್ಥಿತರಿದ್ದರು.